ಯಪ್ಪ 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 ಪಿಕ್ಚರ್ ನೋಡಿನೋ ಮತ್ತೇನಾರು ನೋಡಿನೋ ನನಗೆ ಗೊತ್ತಾವತ್ತ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಫಿಲ್ಮಿ ಥಿಂಗ್ಸ್. ಒಂದು ಮಾತನ್ನ ಹೇಳ್ಬೇಕಂದ್ರೆ ಕನ್ನಡ ಸಿನಿಮಾ ಇಸ್ ಬ್ಯಾಕ್ ಆ್ಯಂಡ್ ರಿಷಬ್ ಶೆಟ್ಟಿ ಸರ್ ಟೇಕ್ ಅಬೋ. ಕರೆನ ಪಿಕ್ಚರ್ ನೋಡಿದ ಮೇಲೆ ಇದು ನಮ್ಮ ಕನ್ನಡ ಪಿಕ್ಚರ್ನಂತ ಅನಿಸಿಬಿಡುತ್ತೆ. ಆ CGI VFX ವರ್ಕ್ಸ್ ನಿಮಗೆ ಎಲ್ಲೂ ಇದು ಕಂಪ್ಯೂಟರ್ ಗ್ರಾಫಿಕ್ಸ್ ಅಂತ ಅನಿಸೋದೇ ಇಲ್ಲ. ಇನ್ನೂ ಒಂದೊಂದು ಫ್ರೇಮ್ಸ್ ಹಂಗೆ ನನ್ನ ಕಣ್ಣು ಮುಂದನ ಬರ್ತಾವೆ. ಅವ್ರವ್ರದ್ದು ರೋಲ್ ಏನೈತ್ಲ್ಯಾ ಅದನ್ನ ಎಲ್ಲರೂ ಹೆವಿ ಮಾಡ್ಯಾರು. ಅದರ ರಿಷಬ್ ಶೆಟ್ಟಿ ಸರ್ ಅಂತ್ರಿ ಟಾಪ್ ನಾಚ್. ನಮ್ಮ ಅಜನೀಶ್ ಲೋಕನಾಥ್ ಅನ್ನ ಅಂತ್ರಿ ಒಂದು ಸಂಗೀತ ಲೋಕನ ಸೃಷ್ಟಿ ಮಾಡ್ಯಾನು. ಫಸ್ಟ್ ಹಾಫ್ದಾಗ ನಿಮ್ಗೆ ಅಲ್ಲೇ ಇಲ್ಲೇ ಬೋರಿಂಗ್ ಅನಿಸ್ಬೋದು, ಯಾಕಂದ್ರೆ ಫಸ್ಟ್ ಹಾಫ್ದಾಗ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಆಗ್ತಿದ್ವು, ಕ್ಯಾರೆಕ್ಟರ್ ಬಿಲ್ಡ್ ಆಗತ್ತಿದ್ವು. ಆದ್ರೆ ಸೆಕೆಂಡ್ ಹಾಫ್ ಏನೈತ್ಲಿ ಅನ್ಎಕ್ಸ್ಪೆಕ್ಟೆಡ್. ನಮ್ಮ ಫೀಮೇಲ್ ಲೀಡ್ ರುಕ್ಮಿಣಿ ವಸಂತ್ ಅವರು ಏನೋ ಹೀರೋಯಿನ್ ಅಂತ ಹೆಸರಿಗೆ ತೊಗೊಂಡಿರ್ಬೇಕಂತ ಮಾಡಿದ್ನಿ. ಆಮೇಲೆ ಪಿಕ್ಚರ್ ನೋಡಿದ ಮೇಲೆ ಗೊತ್ತಾಯ್ತು. ಎಲ್ಲರೂ ಪ್ರೀಮಿಯಂ ಶೋ ನೋಡಿ ಬಂದಿದ್ರು. ನಮ್ಮ ಊರಾಗಿತ್ತ ಎಲ್ಲಿ ಪ್ರೀಮಿಯಂ ಶೋದು ಎಲ್ಲಿ ನೋಡಕ್ಕೆ ಸಿಗೋದಿಲ್ಲ. ಅವ್ನು ರಿವ್ಯೂ ಎಲ್ಲ ನೋಡಿದ ಮೇಲೆ ನನಗಂತೂ ಒಟ್ಟು ತಡ್ಕೊಳಕಾಗಿತ್ತು. ಆಮೇಲೆ ಪಿಕ್ಚರ್ ನೋಡಿ ಬಂಡ್ಲ ಹೌದಪ್ಪ ಎಲ್ಲ ರಿವ್ಯೂ ಕರೆನ ಅಂತ ಅನಿಸಿದ್ವು. ಇಷ್ಟು ಮಂದಿ ಅಂತಿದ್ರು ಅವಾಗ 1000 ಕೋಟಿ ಆಗ್ತಿರ್ಬೋದು ಅಂತ ಅನ್ನತ್ತಿದ್ರು. ಆದ್ರೆ ಪಿಕ್ಚರ್ ನೋಡಿದ ಮೇಲೆ ಅಂತಾರೆ 1000 ಕೋಟಿ ಫಿಕ್ಸ್ ಅಂತ ಅನಿಸ್ಬಿಡತೈತಿ. ಸ್ಟಾರ್ಟಿಂಗ್ ಸ್ವಲ್ಪ ಅಲ್ಲೇ ಇಲ್ಲೇ ಲ್ಯಾಗ್ ಅನಿಸ್ತು, ಆದ್ರೆ ಕಾಮಿಡಿ ಗಿಮಿಡಿ ಎಲ್ಲ ಇದ್ದು ಅವಾಗ ಸ್ವಲ್ಪ ಎಂಟರ್ಟೈನ್ ಆಗಿತ್ತು. ಇಂಟರ್ವಲ್ ಬ್ಲಾಕ್ ಅಂತ್ರಿ ಹೆವಿ ಇತ್ತು. ಅದ್ರದ್ದು 10-20 ಪಟ್ಟ ಕ್ಲೈಮ್ಯಾಕ್ಸ್ ಐತಿ. 3 ವರ್ಷದಿಂದ ಅದು ಟಾಕೀಸ್ದಾಗ ಪಿಕ್ಚರ್ ನೋಡಕತ್ತಿ. ಆ 2-3 ವರ್ಷದಾಗ ನಾ ಏನು ಪಿಕ್ಚರ್ ನೋಡಿದ್ಲ ಅದರ ಹೆವಿ ಕ್ಲೈಮ್ಯಾಕ್ಸ್ ಸೀನ್ ಅಂದ್ರೆ ಇದೊಂದ ಪಿಕ್ಚರ್. ಅಂತ ಕ್ಲೈಮ್ಯಾಕ್ಸ್ ಸೀನ್ ಇತ್ತು. ಇದನ್ನ ಒಟ್ಟ ನನ್ನ ಜೀವನದಾಗ ಮರ್ಯಾಕ ಹೋಗ್ಲಿಂತ ಕ್ಲೈಮ್ಯಾಕ್ಸ್ ಸೀನ್. ಅಂತಾರದ ಕ್ಲೈಮ್ಯಾಕ್ಸ್ದಾಗ ಏನು ಆ್ಯಕ್ಟ್ ಮಾಡಿದ್ರಲ್ಲ ನಮ್ಮ ಶಾಟ್ರ, ಅದು ಏನು ನಮಗೆ ಏನು ಅನಿಸೋದೇ ಇಲ್ಲ. ಅದಕ್ಕೆ ಅನಾಹುತ ಮಾಡ್ಯಾರಿದ್ದಾರೆ ಆ್ಯಕ್ಟಿಂಗ್. ಒನ್ನೇಕ ಕಾಂತಾರ ಚಾಪ್ಟರ್ 1 ಅನೌನ್ಸ್ ಮಾಡಿದಾಗ 125 ಕೋಟಿ ಬಜೆಟ್ ಅಂತ ಅನೌನ್ಸ್ ಮಾಡಿದ್ರು. ಇದಕ್ಕೆ ಯಾಕೆ ಇಷ್ಟು 125 ಕೋಟಿ ಬಜೆಟ್ ಹಾಕತ್ತಾರೋ ಅಂತ ಅನಿಸ್ತು. ಯಾಕಂದ್ರೆ ಹಳಿ ಕಾಂತಾರ ಬರೀ 15 ಕೋಟಿ ಬಜೆಟ್ದಾಗ ಮಾಡಿದ್ರು, ಅದು 400 ಕೋಟಿ ಗಳಿಸಿತ್ತು. ಇದಕ್ಕೆ ಯಾಕೆ ಇಷ್ಟು ಖರ್ಚಂತ ಅನಿಸ್ತು. ಆಮೇಲೆ ಪಿಕ್ಚರ್ ನೋಡಿದ ಮೇಲೆ ಗೊತ್ತಾಯ್ತು ನೋಡಿ ಅದಕ್ಕೆ 125 ಕೋಟಿ ಬಜೆಟ್ ಹಾಕ್ಯಾರ ಅಂತೇಳಿ. ಆ ಪತಿ ವರ್ಕ್ಸ್ ನಡೆದಾವ. ಪಿಕ್ಚರ್ ನೋಡಿ ನನಗಂತ್ರಿ ಮಾತಾ ಬರೋವಲ್ಲು. ಇನ್ನು ನೀವು ಯಾರ್ಯಾರು ಪಿಕ್ಚರ್ ನೋಡಿಲ್ಲ ಪ್ಲೀಸ್ ದಯವಿಟ್ಟು ಹೋಗಿ ಥಿಯೇಟರ್ದಾಗ ಎಕ್ಸ್ಪೀರಿಯನ್ಸ್ ಮಾಡ್ರಿ. ಇಂಥ ಅವಕಾಶ ನಿಮ್ಗೆ ಎಲ್ಲಿಯೂ ಸಿಗೋದಿಲ್ಲ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋನು. ಬಾಯ್.